ಬಿಗಿನರ್ಸ್ ಕೂಡ ಈ ವಿಡಿಯೋನ ನೋಡಿದರೆ ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾದ ಪಲಾವನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸುನೀತಾ ANS ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆಜ್ ಪಲಾವ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕ ಪೀಸು ಶುಂಠಿ, ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ, 2 ಚಿಕ್ಕ ಚಿಕ್ಕ ಟೊಮೊಟೊ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಹುರಿಗಡಲೆ ಬೇಕಾದರೆ ಹಾಕೋಬೋದು, 1 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ ಪೌಡರ್. ಇದಕ್ಕೆ ನೀರು ಸೇರಿಸ್ಕೊಂಡು ರುಬ್ಕೋತೀನಿ. ನಾನಿಲ್ಲಿ ಪಲಾವ್ ಮಾಡೋದಕ್ಕೆ ಅಂತ ಬಟಾಣಿ, ಬಿಡಿಸೆಕಾಳು, ಬೀನ್ಸ್, ಆಲೂಗೆಡ್ಡೆ, ಕ್ಯಾರೆಟ್ ಇಷ್ಟು ತರಕಾರಿನ ತಗೊಂಡಿದ್ದೀನಿ. ನಾನಿವತ್ತು ಕುಕ್ಕರಲ್ಲಿ ಪಲಾವ್ ಮಾಡ್ತಿರೋದ್ರಿಂದ ಮೊದಲಿಗೆ ಕುಕ್ಕರ್ನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸೋಂಪುಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇಷ್ಟನ್ನು ಎಣ್ಣೆಗೆ ಹಾಕೋತಿದ್ದೀನಿ. ಇವಾಗ ರುಬ್ಬಿರೋಂಥ ಮಸಾಲೆನೂ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿಟ್ಟಂಥ ತರಕಾರಿನ ಸೇರಿಸ್ಕೊತಿದ್ದೀನಿ. ತರಕಾರಿನೂ ಹಾಕ್ಕೊಂಡು ಇನ್ನೊಂದು ಮಿಕ್ಸ್ನ ಕೊಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತಗೊಂಡು ನಾನಿಲ್ಲಿ ತೋರಿಸ್ತಿರೋ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ. ನಾನೇನು ಅಕ್ಕಿನ ನೆನೆಸಿಡೋದಿಲ್ಲ. ಇವಾಗಲೇ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ವಾಶ್ ಮಾಡಿಕೊಂಡು ಕುದೀತಿರೋ ಮಸಾಲೆ ಮತ್ತು ತರಕಾರಿ ಜೊತೆಗೆ ಈ ಅಕ್ಕಿನೂ ಸೇರಿಸ್ಕೊತಿದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಹಾಕೋತಿದ್ದೀನಿ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ 1-2 ನಿಮಿಷ ಕುದಿಸ್ಕೊತೀನಿ. ಇವಾಗ 1-2 ನಿಮಿಷ ಆಗಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಹಾಕಿಸ್ಕೊತೀನಿ. ಇವಾಗ 4 ವಿಷಲ್ ಆಗಿದೆ. ಇವಾಗ ನಮ್ಮ ಪಲಾವ್ ರೆಡಿಯಾಗಿದೆ. ಬಿಗಿನರ್ಸ್ ಕೂಡ ಈ ಪಲಾವನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.